ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಇಷ್ಟೊತ್ತನ ಬಟ್ಟೆ ಸ್ಟಿಚ್ ಮಾಡಿದರೆ 4 ನೈಟಿಗಳು ರೀ. ನೈಟಿ ಸ್ಟಿಚ್ ಮಾಡಿಕೊಟ್ಟೆ ಸ್ನೇಹಿತರೆ, ಕಟ್ ಮಾಡಿ. ಮತ್ತು ಇನ್ನೂ 2 ಅದಾವ್ರಿ, ಇಲ್ಲಿ ಇಟ್ಟು ನೋಡ್ರಿ, ಇನ್ನೂ 2 ಅದಾವ್ರಿ. ಒಮ್ಮೆ 4 ಸ್ಟಿಚ್ ಮಾಡಿದ್ರಿ. ಯಾಕೋ ಕಾಲ ಬಾವು ಬಂದಂಗೆ ಆಗಕತ್ತಿ. ನನ್ಗೆ ಆಕ್ಸಿಡೆಂಟ್ ಆಗಿ ಮುರಿದಿರೋ ಕಾಲ ಐತ್ರಲ್ಲ, ಸ್ವಲ್ಪ ಯಾಕೋ ಏಕ ಕುಂಡ್ರನ ಬಾವು ಬಂದಂಗೆ ಆಯ್ತು. ಅವು 4 ಹೊಲ್ದು ಕೊಟ್ಟೆ ಸ್ನೇಹಿತರೆ, 2 ತೊಗೊಂಡು ಹೋಗ್ಯಾರಿ, ಇನ್ನೂ 2 ಅದಾವ್ರಿ. ಮತ್ತು ಅವರೇ 2 ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕೆ ಕೊಟ್ಟು ಹೋಗ್ಯಾರಿ. 2 ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕೆ ಕೊಟ್ಟು ಹೋಗ್ಯಾರಿ. ಬೇರೆ ಊರವ್ರದಾರಿ ಅವರು, ಈ ಊರವ್ರಲ್ಲ ರೀ, ಗೆನ್ನೂರು ಅವ್ರದಾರ, ದೇವ್ರ ಗೆನ್ನೂರು ಅವರು. ಆ ಕಡೆ ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗೋ ಮುಂದೆ ಕೊಟ್ಟು ಹೋಗ್ಯಾರ ನೋಡ್ರಿ ಅವರು. ಕಾಲ ನೋವು ಬರಾಕತ್ತನ ಈಗ ಒಂದು ಬ್ಲೌಸ್ನ ಕಟಿಂಗ್ ಮಾಡಬೇಕು. ಮತ್ತು ಹೆಂಗಂದ್ರೆ ರೀ, ಫ್ರಿಜ್ದು ಸ್ವಿಚ್ನು ಒಂದಕ್ಕೆ ಐತ್ರಿ, ಮಷಿನ್ ಸ್ವಿಚ್ನು ಅದಕ್ಕೆ ಹಾಕೋದಾಗೈತಿ. ಫ್ರಿಜ್ ಒಂದು ಸ್ವಲ್ಪ ಕೋಲ್ಡ್ ಆರಾಕತ್ತೈತ್ರಿ, ಅದಕ್ಕೆ ಅನ್ಕಮಟ ಒಂದು ಸ್ವಲ್ಪ ಫ್ರಿಜ್ನು ಹೀಟ್ ಆದಂಗೆ ಆಗ್ತೈತಿ, ಅದಕ್ಕೂ ಚಾರ್ಜ್ ಆದಂಗೆ ಆಗ್ತೈತಿ. ಮಷಿನ್ನು ಬಿಟ್ಟು ಇವಾಗ ಕಟಿಂಗ್ ಮಾಡಾಕತ್ತೀನಿ ನೋಡ್ರಿ. ಕಟಿಂಗ್ ಮಾಡತ್ತೀನಿ ರೀ. ಇದು ಎಂಬ್ರಾಯ್ಡ್ ವರ್ಕ್ ಐತಿ ಸ್ನೇಹಿತರೆ. ಇದು ಎಂಬ್ರಾಯ್ಡ್ ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡ್ಬೇಕು ಅನ್ಕೊಂಡಿನಿ. ತೋಳಿಗೆ ಬಂದುಬಿಟ್ಟು ಈ ಥರ ತೋಳಿಗೆ ಡಿಸೈನ್ ಮಾಡ್ಯಾರೆ. ಈ ವರ್ಕ್ 1200 ರೂಪಾಯಿ ವರ್ಕ್ ನಾನೇ ಹಾಕ್ಸ್ಕೊತೀನಿ ರೀ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹಾಕ್ತಾರೆ, ಬೇರೆದವ್ರ ಕಡೆ ಹಾಕಿಸಿ ನಾನು ಸ್ಟಿಚಿಂಗ್ ಮಾಡತ್ತೀನಿ. ನನ್ನ ಕಸ್ಟಮರ್ ಬಂದಿದ್ದು ರೀ, ಎಂಬ್ರಾಯ್ಡ್ ವರ್ಕ್ ನೀವೇ ಮಾಡಿಸಿ ಸ್ಟಿಚಿಂಗ್ ಮಾಡಿಕೊಡ್ರಿ ನಾನು. ಇದು ತೋಳಿಗೆ ಈ ಥರ ಎಂಬ್ರಾಯ್ಡ್ ವರ್ಕ್ ಮಾಡಿಸಿ ನೋಡ್ರಿ. ವರ್ಕ್ ಹೆಂಗಾಗೈತಿ, ಬ್ಲೌಸ್ ಸ್ಟಿಚಿಂಗ್ ಆಗೋಣ ನೋಡೋಣ್ರಿ ಹೆಂಗಾಗ್ತೈತಿ ಅಂತ. ಬ್ಯಾಕ್ ಥರ ನೋಡಿ, ಚಂದ ಐತ್ರಿ ಡಿಸೈನ. ಬರ್ರಿ ಇದೊಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಮುಂದೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಗೆ ಲೈಕ್ ತುಂಬಾ ಮೋಟಿವೇಶನ್ ಆದಂಗೆ ಆಗ್ತೈತೆ. ನಮ್ಗೆ ಎಷ್ಟು ಲೈಕ್ ಬೀಳ್ತಾ ನೋಡು ಅಷ್ಟು ನಮ್ಗೆ ಮತ್ತೊಂದು ವಿಡಿಯೋ ಮಾಡೋಕೆ ಸ್ಫೂರ್ತಿ ಆಗ್ತೈತೆ ನೋಡ್ರಿ, ಅಷ್ಟೇ. ಮತ್ತೊಂದು ಏನಿಲ್ಲ ಸ್ನೇಹಿತರೆ. ಟೈಮ್ 1 ಗಂಟೆ ಆಗಕ್ಕೆ ಬಂದೆ ಸ್ನೇಹಿತರೆ. ಈಗ ಮನ್ಯಾಗ ಅಡ್ಗೆ ಮಾಡ್ದೆ ರೀ, ರೊಟ್ಟಿ ಮಾಡಿ ಟೊಮೆಟೊ ಚಟ್ನಿ ಮಾಡಿ. ಇವತ್ತು ಮಂಗಳವಾರ ಟೊಮೆಟೊ ಚಟ್ನಿ ಮಾಡಿದೆ. ಸ್ವಲ್ಪ ಯಾಕೋ ಬಾಯಿ ಕೆಟ್ಟಂಗೆ ಆಗೈತೈತೆ. ಬಿಸಿ ಜೋಳದ ರೊಟ್ಟಿ, ಟಮಾಟಿಕಾಯಿ ಚಟ್ನಿ, 2 ರೊಟ್ಟಿ ಊಟ ಮಾಡಿ ಅಂಗಡಿ ಬಂದಿನ್ರಿ. ದೇವ್ರ ಪೂಜೆ, ರಂಗೋಲಿ ಹಾಕೋದು, ಕಸ ಹೊಡ್ಕೋದು, ಕಟ್ಗೆ ಇದ್ದಿದ್ದಿಲ್ಲ ರೀ. ಬೆಳಿಗ್ಗೆ ಕಟ್ಗೆ ತಕ್ಕೊಂಡು ಗ್ಯಾಸ್ ಖಾಲಿ ಆಗೈತ್ರಿ. ಎಲ್ಲನೂ ಒಲಿ ಮ್ಯಾಗ ಮಾಡೋದಾತ್. ಮತ್ತು ಗ್ಯಾಸ್ ಕೂಡ ಖಾಲಿ ಆಗೈತ್ರಿ, ಒಲಿ ಮ್ಯಾಗ ಮಾಡಿದೆ ಸ್ನೇಹಿತರೆ. ಒಂದು ಸ್ವಲ್ಪ ಲೇಟ್ ಆಯಿತು, ಟೈಮ್ ಸಾಲಿಲ್ಲ ರೀ. ಬೆಳಿಗ್ಗೆ ಬಂದ ತಕ್ಷಣ ಅವರು ನೈಟಿಗಳು ತೊಗೊಂಡು ಬಂದರು, ಹೊಲಿಗೆ ಹಾಕಿಕೊಡ್ರಿ ನನಗೆ ಅಂತ ಹೇಳಿ. ಪಾಪ ಅರ್ಜೆಂಟ್ ಅದಾವ. ಖುಷಿನ ಬಿಟ್ಟು ಬಂದಿರಿ, 6 ತಿಂಗಳದ ಖುಷಿನ ಮನ್ಯಾಗ ಬಿಟ್ಟು ಬಂದಿದ್ರು. ಅವ್ರ ಯಜಮಾನ್ರ ಕಡೆ ಹೊಲಕ್ಕೆ ಹೋಗೋ ಮುಂದೆ ಇಳಿಸುವಾದ್ರಿ. ಈ ಕಡೆ ಇಳಿಸುವಾದ್ರು 1-2 ಹಾಕಿಕೊಡ್ರಿ, ಇನ್ನೂ 2 ಆದ್ರೆ ಆಮೇಲೆ ಆ ಬ್ಲೌಸ್ ಜೊತೆ ಕೊಡಕತ್ರಿ ಶುಕ್ರವಾರ ದಿನ ಅಂಥೇಳಿ 2 ತೊಗೊಂಡು ಹೋಗ್ಯಾರೆ. 2 ಹೊಲಿಗೆ ಹಾಕಿ ಆಚೆ ಕಡೆ ರೂಮ್ನಾಗ ಹಾಕಿ ಬಂದನು. ಆ ಬ್ಲೌಸ್ 2 ಸ್ಟಿಚಿಂಗ್ ಮಾಡಿಕೊಟ್ನ ಶುಕ್ರವಾರ ದಿನ. ಇದು ಅಮೌಂಟ ಅದು ಅಮೌಂಟ ಕೊಡ್ತಾರತ್ರೆ. ನೈಟಿ ಬಂದುಬಿಟ್ಟು ಒಂದು ಸಟ್ಟಿಗೆ 80 ರೂಪಾಯಿ ಸ್ನೇಹಿತರೆ. ಕಟ್ ಮಾಡಿ ಸ್ಟಿಚ್ ಮಾಡೋದು. ಇಲ್ಲಿ ಭುಜ ಕಟ್ ಮಾಡಿದೆ, ಮತ್ತು ತೋಳು ಕಟ್ ಮಾಡೋದು, ಕೆಳಗಡೆ ಲೆಂತ್ ಭಾಳ ಇದ್ದು ರೀ, ಅವುಗಳನ್ನ ಕಟ್ ಮಾಡಿ ಹೊಲಿದೆ ರೀ. 100 ರೂಪಾಯಿ ಹೇಳಿದೆ ರೀ. 100 ರೂಪಾಯಿ ಆಗಂಗಿಲ್ಲ ರೀ, 80 ರೂಪಾಯಿ. ಮತ್ತು ನಮ್ಮ ಹೊಲಿಯೋದವ್ರಿ ಅಂತಂದರೆ ಆಯ್ತಾರೆ, ಹೊಸ ಕಸ್ಟಮರ್ ಅದಾರ, ಮತ್ತು ಹಾಕ್ತಾರ ಅಂತ ಅಂದ್ಕೊಂಡು 80 ರೂಪಾಯಿ ಹೇಳಿದರೆ. ಒಂದು ಸಟ್ಟಿಂದು ಹೋಗೋ ಮುಂದೆ ರೊಕ್ಕ ಕೊಟ್ಟು ಹೋಗ್ತೀನಿ ಅಂತ ಅವ್ರ ಅಣ್ಣಾರಿನ ಗಳೆ ಹೊಡ್ಯಾತಾರತ್ರೆ. ಫೋನ್ ಹಚ್ಚಿ ಬಾಣ್ಗೆರೆ ಕೊಡ್ರಿ ಮುಂಜಾನೆ, ನಾನು ಕೊಡಲಿಲ್ಲ ರೀ. ಈ ಥರ ಇರ್ತಾರೆ ಕಸ್ಟಮರ. ಬೆಳಿಗ್ಗೆ ಹಾಗೆ ಕೊಟ್ಟೆ ರೀ. ಅಂಗಡಿ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ರೀ. ಸ್ವಲ್ಪ ಉದ್ರಿ ಆಗ್ತೈತ್ರಿ ಹಳ್ಳಾಗಿ. ಏನು ಮಾಡಿದ್ರಿ, ಉದ್ರಿ ಆದರೂ ಪರವಾಗಿಲ್ಲ ರೀ, ಮಾಡೇಬೇಕ್ರಿ ಕೆಲಸ. ಬರ್ರಿ ಸ್ನೇಹಿತರೆ, ಬ್ಲೌಸ ಕಟಿಂಗ್ ಮಾಡ್ತೀನಿ ರೀ. ಮಾತಾಡಿ ಕೂತ್ಕೊಂಡ್ರಣ ಮತ್ತು ಹಾಗೆ ಟೈಮ್ ಹೋಗಿದ್ದಾಗ ಗೊತ್ತಾಗ. ಇದನ್ನ ಎಷ್ಟೊತ್ತಿದ್ರು ಇವತ್ತು ಕೊಡ್ಬೇಕ್ರಿ ಅವರಿಗೆ. ಈ ಬ್ಲೌಸ್ನ ಕೊಡಬೇಕು ಸ್ನೇಹಿತರೆ. ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂದಿದ್ರಿ. ಇವತ್ತು ಸ್ಟಿಚಿಂಗ್ ಮಾಡಿ ಅಂದ್ರೆ ನಾನು ಅವ್ರ ಕಡೆ ಮಾತು ಉಳಿಸ್ಕೊಂಡಾಗ್ದಂಗೆ ಆಗ್ತೈತ್ರಿ. ಹೇಳಿ ಟೈಮ್ಗೆ ಸ್ಟಿಚ್ ಮಾಡಿ ಕೊಡ್ತೀವಲ್ಲ ಅಂತ ನಮಗೂ ಮತ್ತೆ ಕಸ್ಟಮರ್ ಹಾಕ್ತಾರೆ ನೋಡ್ರಿ. ಬರ್ರಿ ಕಟಿಂಗ್ ಮಾಡ್ತೀನಿ ರೀ. ಮೊದಲ ನೋಡಿ ಸ್ನೇಹಿತರೆ, ಟೈಮ್ ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ ರೀ. 4 ಗಂಟೆ ಆಯ್ತು ರೀ. ಬ್ಲೌಸ್ನ ಕಟಿಂಗ್ ಮಾಡಿ ಇಲ್ಲಿ ಇಟ್ಟು ಹೋದೆ ರೀ. ಇದನ್ನು ಇಟ್ಟು ಹೋಗಿ ಮನೆಗೆ ಹೋಗಿ 2-3 ದಿನದ ಬಟ್ಟೆ ತೊಳೆದು ಹಾಕಿದೆ ಸ್ನೇಹಿತರೆ. ಬಟ್ಟೆ ತೊಳೆದು ಹಾಕಿ ಯಜಮಾನ್ರು ಬಂದಿದ್ರಿ. ಅವರು ಗ್ಯಾಸ್ ತುಂಬ್ಕೊಂಬಂದ್ರಿ, ನೀರು ತುಂಬ್ಕೊಂಬಂದ್ರು, ಫಿಲ್ಟರ್ ನೀರು ಖಾಲಿ ಆಗಿದ್ದು ರೀ.
ಮತ್ತು ಬೆಳ್ಳುಳ್ಳಿಗೆ ನೀರು ಹಾಕಿ ಬಂದೆ ರೀ ಒಂದು ದಿವಸ. ಮತ್ತು ಇಷ್ಟು ಅವ್ರಿಕಾಯಿ ಟಮಾಟಿ ಸಿಕ್ಕಾವ ನೋಡ್ರಿ. ಅವ್ರಿಕಾಯಿ ನೋಡ್ರಿ ಎಷ್ಟು ಚಂದ ಅದಾವ. ಅವ್ರಿಕಾಯಿ ಟಮಾಟಿ ಎಷ್ಟು ಸಿಕ್ಕು ರೀ. ಅವನಷ್ಟು ತೆಗ್ದೀವ್ರಿ. ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ಅವರು. ಬೆಳ್ಳುಳ್ಳಿಗೆ ನೀರು ಹಾಕಕ್ಕೆ ಒಂದು ಸ್ವಲ್ಪ ಕಡಿ ಕಸನ ತೆಗ್ದಿಲ್ಲಲ್ಲ, ಮೇವು ಹಿಂಗೆ ಕಡ್ದಿದ್ದಿ ಹಂಗೆ ಕಡ್ದಿ ಅನ್ನಕತ್ರಿ. ನನಗೆ ಬಂದಂಗೆ ನಾನು ಕಡ್ದಿನಪ್ಪ, ಏನು ಮಾಡಲಿ, ನನಗೆ ಆಗಂಗಿಲ್ಲ. ಕೊಯ್ತಾ ಮಂಡೈತಿ ಅದ್ರಲ್ಲಿ ಹೆಂಗೆ ಕಡಿದು ಅಂತ ಅನ್ನಕತ್ತೇರಿ. ಎಲ್ಲ ತೆಗೆದೋಗಿಬೇಡ್ರಿ ಪೇಪರ್, ಅದ್ರಾಗ ಹಾಕ್ರಿ, ಪ್ಲಾಸ್ಟಿಕ್ ಕೊಟ್ಟು ಹಾಕ್ರಿ ಅಷ್ಟು ತೆಗೆದು. ನೋಡ್ರಿ ಹುಡುಗರು ಕಿತ್ತಾಪತ್ತಿ ನೋಡ್ರಿ ಹೆಂಗೆ ಮಾಡಾಕತ್ತಾವು. ಕಸದ ಡಬ್ಬ್ಯಾಗಿಂದ ಎಲ್ಲ ತೆಗೆದು ಹೊರಗೆ ಹೋಗಿಲಾಕತ್ತಾರೆ ಅವರು. ಹಾಕ್ರಿ ಅಂತ ತೆಳಗೆ ಹೋಗಿದ್ರಿ ಎಲ್ಲ ಹೊರಗೆ ಈ ಕಡೆ ಗಾಳಿಗೆ ಬರ್ತಾವೆ. ಬೂದಿಯಾಗಿ ಯಾಕೆ ಆಡ್ಲತ್ತೀರಿ ಹೊಲಸಲಿ? ಸ್ವಚ್ಛನ ಜಾಗದಾಗ ಕುಂಡಿರ್ತಿರ್ಲಿ, ಹೋಗಿ ಕಡೆ. ಹಿಂಗೆ ಹುಡುಗರು ಹೊಲಸು ಮಾಡ್ಕೋತಾವ್ರಿ. ಬರ್ರಿ ಸ್ನೇಹಿತರೆ, ಈ ಬ್ಲೌಸ ಸ್ಟಿಚಿಂಗ್ ಮಾಡ್ತೀನಿ ರೀ. ಬಂದು ಅಲ್ಲಿ ಒಂದು ರೊಟ್ಟಿ ತಿಂದು ಬಂದ್ರೆ, ಚಟ್ನಿ ಮಾಡಿದ್ದಾರೆ, ಟೊಮೆಟೊ ಚಟ್ನಿ ಹಾಕೊಂಡು ರೊಟ್ಟಿ ತಿಂದು ಬಂದೀನಿ ರೀ. ಈಗ ಇದು ಬ್ಲೌಸ್ ಹೊಲಿಬೇಕನ್ನತ್ತೀನಿ ರೀ. ಸುಸ್ತು ಬಂದಂಗೆ ಆಲಕತ್ರಿ. 3 ದಿನದ ಬಟ್ಟೆ ತೊಳೆದು ಹಾಕೋದು, ಇದಷ್ಟು ಅವ್ರಿಗೆ ಎಲ್ಲ ಕಿತ್ತಾಕಿ ಬೇಳೆ ಕಿತ್ತಾಕಿ ಅವ್ನು ಹುಡ್ಕ್ಯಾಡಿ ತೊಗೊಂಬರ್ದ್ರು ಬಿಸಿಲಾಗ ಬಂದೆ ರೀ. ಮತ್ತು ಒಂದು ಸ್ವಲ್ಪ ಕುರ್ಕುರಿ ಬಂದ್ವಿ, ಕುರ್ಕುರಿ ತೊಗೊಂಡೆ ರೀ. ಒಂದು 4 ಸರ ತೊಗೊಂಡೆ ಸ್ನೇಹಿತರೆ. ಇನ್ನೂ ಅದಾವ್ರಿ, ಮತ್ತು ನಾಳೆಗೆ ಬರ್ತೈತಿ. ಇಟ್ಕೊಳಕ್ಕೆ ಒಂದು ಜಾಗ ಇಲ್ರಿ, ಎಲ್ಲ ಪಾಕ್ಸ್ಕೊ ಡಿಗ್ಗ ಹಿಂಗೆ ಹೊಡ್ಯಾಕತ್ತೀನಿ ರೀ. ಇಲ್ಲಿ ಕಾಟ್ ಒಂದು ಸಾಕಾಗಿ ಹೋಗೈತ್ರಿ ಇಲಿಗಳ್ದು. ಅವ್ರಿಕಾಯಿ ನೋಡ್ರಿ ಇಷ್ಟು ಹೊಂಟಾವ್ರಿ ಈ ಸಲ. ಟೊಮೆಟೊ 1 kg ಆಗ್ಬೋದು. ಟೊಮೆಟೊ ಹೊಂಟಾವ್ರಿ. ನೋಡೋಣ್ರಿ ಯಾರಿಗೆ ಹಂಗೆ ತೊಗೋತೀನಿ ಅಂದ್ರೆ ಹಂಗೆ ರೀ ಟೊಮೆಟೊ, ಇಲ್ಲಾಂದ್ರೆ ಕವರ್ನಾಗ ಹಾಕಿ ಫ್ರಿಜ್ನಾಗ ಇಡ್ತೀನಿ ರೀ. ಇಲ್ಲೇ ಹಿಂಗೆ ಇಡ್ತೀನಿ ನೋಡ್ರಿ. ಮೆಣಸಿನ್ಕಾಯಿ ಇಟ್ಟೀನಿ ರೀ, ಕೊತ್ತಂಬರಿ ಇಟ್ಟೀನಿ ರೀ ಇಲ್ಲೇ ಫ್ರಿಜ್ನಾಗ. ಹಸಿ ಮೆಣಸಿನ್ಕಾಯಿ ಇಟ್ಟೀನಿ ರೀ. ಆಯ್ತು ರೀ. ಬಸ್ ನೋಡ್ರಿ ಸಾಲಿ ವ್ಯಾನ್ 1 2 ರೀ. 4:15 ಆಗಕ್ಕೆ ಬಂದೆ ಸ್ನೇಹಿತರೆ. ಬರೀ ಇನ್ನು ಹಂಗೆ ಕೂತ್ನಂದ್ರೆ ಇದು ಬ್ಲೌಸ್ನ ಮುಗಿಯಂಗಿಲ್ಲ, ಬಡ ಬಡ ಸ್ಟಿಚ್ ಮಾಡ್ತೀನಿ ರೀ. ದಳತಿ ಕೊಟ್ಟಾರ ನೋಡ್ರಿ, ಇದನ್ನು ಸ್ಟೋನ್ ಹಚ್ಚಾರೆ, ಮುತ್ತಿನ ಲೇಸ ಚಂದ ಐತೆ ನೋಡ್ರಿ. ಇದು ನನ್ನ ಕಡೆನೂ ಐತ್ರಿ ಈ ಥರ. ಸ್ಟಿಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿ ಎಲ್ಲಿ ತನಕ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಸಂಜೆ ಆಗ್ತಾನೆ ಬತ್ತು, ಟೈಮ್ 6:15 ಆಗಕ್ಕೆ ಬಂದೈತ್ರಿ. ಈಗ 6:44 ಆಗೈತ್ರಿ. ಸಂಜೆ ಆಗ್ತಾ ಬತ್ತು. ತತ್ತಿ ಗಾಡಿ ಬತ್ರಿ. ಈ ಬ್ಲೌಸ್ ಹೊಲ್ಯಾಕತ್ತಿದೆ, ತತ್ತಿ ಗಾಡಿ ಬತ್ರಿ. ಒಂದು 5 ಟ್ರೇ ತತ್ತಿ ತೊಗೊಂಡೆ ರೀ. 5 ಟ್ರೇ ತತ್ತಿ ತೊಗೊಂಡೆ ರೀ. ಮತ್ತು ಬ್ಲೌಸ ಅರ್ಧ ಒಂದು ಸ್ವಲ್ಪ ಜಾಯಿಂಟ್ ಮಾಡಿದ್ದೆ ರೀ. ಈ ಬ್ಯಾಕ್ ಪಾರ್ಟ್ ಜಾಯಿಂಟ್ ಮಾಡಿದ್ದೆ ಅಸ್ತರ. ಒಬ್ಬರು ಸೀರೆ ಪೀಕೋ ಹಾಕೊಳಕ್ಕೆ ಬಂದ್ರಿ. 2 ಪೀಕೋ ಹಾಕಿ ಸೀರೆ ಪೀಕೋ ಹಾಕಿ ಕೊಟ್ಟೆ ರೀ. ಇದು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಕ್ಕೆ ಕೊಟ್ಟು ಹೋದ್ರಿ. ಮತ್ತು ನಾಳೆ ಗೆನ್ನೂರು ಜಾತ್ರೆಗೆ ಬೇಕತ್ರೆ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕೆ ಕೊಟ್ಟು ಹೋದ್ರಿ. ಈಗ ಆಲ್ರೆಡಿ ಪೂರ ಎಲ್ಲ ಬಾಡಿ ಪಾರ್ಟ್ ಎಲ್ಲ ಫಿಟ್ಟಿಂಗ್ ಇದು ಆಗೈತ್ರಿ. ಈಗೆಲ್ಲ ಜಾಯಿಂಟ್ ಮಾಡಿನು. ಇನ್ನು ತೋಳಟ್ಟು ಅಟ್ಯಾಚ್ ಮಾಡ್ಕೊಂಡ ಜಾಯಿಂಟ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ರೆ ಬ್ಲೌಸ್ ಮುಗಿತಾ ಬತ್ರಿ. ಬರ್ರಿ ಅಂಗಡಿಗೆ ಯಾರೋ ಬಂದರು, ಮತ್ತು ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬ್ಲೌಸು ಮುಗೀತು ನೋಡ್ರಿ. ಈ ಥರ ಲಟ್ಕನ್ ಮಾಡೀನಿ ರೀ ಹಿಂದ್ಗಡೆ. ಮಸ್ತ್ ಆಗೈತ್ರಿ. ನೋಡ್ರಿ ಈ ಥರ ಐತಿ. ಇನ್ನು ಹುಕ್ ಸಟ್ ಹಚ್ಚಿರ ರೆಡಿ ಐತ್ರಿ ಬ್ಲೌಸ. ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ ರೀ ಅವರಿಗೆ. ಮನುಷ್ಯ ನೋಡ್ರಿ, ಕೊಡ್ಬೇಕತ್ತೆ ಮನಸ್ಸು ಮಾಡ್ಬೇಕತ್ತೆ ಮನಸ್ಸು ಮಾಡ್ದಿವಂದ್ರೆ ಇವತ್ತು ಕೊಡ್ಬೇಕು ಅವ್ರಿಗೆ ಅಂತ ಅನ್ಕೊಂಡ್ರೆ ಕೊಟ್ಟೆ ಕೊಡ್ತೀನಿ ರೀ. ಇಲ್ಲ ಅಂತ ಬಿಟ್ಟು ಕೂತ್ರಂದ್ರೆ ಏನೂ ಆಗಂಗಿಲ್ಲ ಸ್ನೇಹಿತರೆ. ನೋಡ್ರಿ ಕೊರಳು ಸೇಪ ಈ ಥರ ಆಗೈತಿ. ತೋಳು ಈ ಥರ ಚೆಂದಾಗೈತಿ ಸ್ನೇಹಿತರೆ. ಚೆಂದಾಗಿತ್ತಿಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ. ಎಷ್ಟು ಜನ ಲೈಕ್ ಕೊಡ್ತೀರಾ ನೋಡೋಣ ಈ ವಿಡಿಯೋಕ್ಕೆ. ನೋಡಿ ಈ ಥರ ಸಾರಿ ಐತ್ರಿ. ಸಾರಿ ಕಲರ್ದ ವರ್ಕ್ ಮಾಡಿಸೈತ್ರಿ. ಎಂಬ್ರಾಯ್ಡ್ ವರ್ಕ್ ರೀ ಇದು. ಎಂಬ್ರಾಯ್ಡ್ ವರ್ಕ್ ಐತ್ರಿ. ಎಂಬ್ರಾಯ್ಡ್ ವರ್ಕ್ದ ಬ್ಲೌಸ ನೀಟಾಗೈತಿಲ್ಲ ಕಮೆಂಟ್ ಮಾಡಿ. ಅದು ಬೆಲ್ಟ್ ಇದು
ಕಸಿ ಮಾಡ್ತಿರ್ಲ ಇದು ಕಳ್ದೈತ್ರಿ. ನಾನು ಕಳೆದ್ರು ಕೂಡ ನಾನು ದಾರದ್ಲೇ ಮಾಡಿದೆ ಸ್ನೇಹಿತರೆ. ಹೆಂಗೆ ಮಾಡಿದೆ ಅಂದ್ರೆ ತುದಿ ಮಟ್ಟ ರೀ ಮಸಿನ ಹೊಲಿಗೆ ಏನೈತೆ ನೋಡ್ರಿ, ಈ ಥರ ತುದಿ ಮಟ್ಟ ಬಿಡುದ್ರಿ. ಇಲ್ಲಿ ಸ್ವಲ್ಪ ಇಲ್ಲಿ ತನಕ ಬಿಟ್ಟು ರೀ, ಇಲ್ಲಿ ತನಕ ಬಿಟ್ಟು ಅದನ್ನು ತಗೊಂಡು ಸೂಜಿ ಒಳಗಡೆನೆ ಪೋಣಿಸಿ ಸೂಜಿದ ಹಿಂದೆ ಇದಕ್ಕೆ ರೀ ಸೂಜಿ ತುದಿ ಬಡ್ಡಿ ಕಡೆ ಗಂಟು ಹಾಕಿರಿ. ಅದಕ್ಕೆ ಗಂಟು ಹಾಕಿ ಹಿಂದ್ಗಡೆ ಹಿಂಗೆ ಮಾಡಿ ಜಗ್ಗಿಬಿಟ್ಟಿವಂದ್ರೆ ನೀಟಾಗಿ ಬರ್ತೈತ್ರಿ. ನೋಡ್ರಿ ಬೇಕಾದ್ರೆ ಎಷ್ಟು ನೀಟ್ ಬಂದೈತ್ರಿ ಕಸಿ ಚಂದಾಗೈತಿಲ್ರಿ. ಇಷ್ಟೊತ್ತನ ಹೊಲದೆ ಸ್ನೇಹಿತರೆ. ಟೈಮ್ 8:30 ಆಗೈತ್ರಿ. ಈಗ ಅಂಗಡಿ ಹಿಕ್ಕು ಟೈಮ್ ಆಗೈತಿ. ಎಲ್ಲ ತೆಗೆದಿಡ್ಬೇಕ್ರಿ ಹೊರಗಡೆ. ಯಾರೊಬ್ಬರು ಇಲ್ಲ ಸ್ನೇಹಿತರೆ. ನೋಡ್ರಿ ಬೇಕಾದ್ರೆ ಒಬ್ಬರು ಇಲ್ಲ. ಎರಡು ಸೀರೆ ಪೀಕೋ ಹಾಕಿದೆ ರೀ. 4 ನೈಟಿ ಸ್ಟಿಚ್ ಮಾಡಿದೆ. ಇವೆರಡು ನೈಟಿ ಸ್ಟಿಚ್ ಮಾಡೋದಿತ್ತು, ಆದರೆ ಆಗಲಿಲ್ಲ ಸ್ನೇಹಿತರೆ. ಇದೊಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ನೋಡ್ರಿ ಎಷ್ಟು ಒಗ್ದಿಂದ ಕಟ್ ಮಾಡಿ ಹೊಲಿ ಮುಂದೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಆಯ್ತು ರೀ. ಸಾಕಲ್ರಿ. ಅದು ಒಂದು 180, ಇದು ಒಂದು 250. ಇವತ್ತಿನ ಅರ್ನಿಂಗು 250, 300, 430 ರೂಪಾಯಿ ರೀ. 430 ರೂಪಾಯಿ ಆಯಿತು ಸ್ನೇಹಿತರೆ ಇವತ್ತಿನ ಅರ್ನಿಂಗು. ಸಾಕ್ರಿ. ಅತಿ ಆಸೆ ಗತ್ತಿಗೇಡು. ಇಷ್ಟೊತ್ತನ ಯಾರ ಜೊತೆ ಮಾತಾಡಿದೆ ನಾನು ವಿಡಿಯೋ ಯಾಕೆ ಸ್ಟಾಪ್ ಮಾಡಿದೆ ಅನ್ನೋದು ಹೇಳ್ತೀನಿ ಸ್ನೇಹಿತರೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫೋನ್ ಹಚ್ಚಿದ್ರಿ. ಒಂದು ತಾಸು ಮ್ಯಾಗ್ರಿ, 1.5 ತಾಸು ಸಮೀಪನ ಮಾತಾಡ್ತೀರಿ. ನಾವು ಭಾಳ ದಿನ ಆಯ್ತ್ರಿ ಮಾತಾಡಿದ್ದಿಲ್ಲ ಸ್ನೇಹಿತರೆ. ಈ ಬ್ಲೌಸ್ ನಾನು ಇದು ಪೈಪಿಂಗ್ ಇದು ಕಸಿ ಮಾಡು ಮುಂದೆ ಫೋನ್ ಬತ್ರಿ ಅವ್ರದ್ದು. ಫೋನ್ ಬರೋಣ ಮಾತಾಡಕತ್ತವ್ರಿ. ಇದು ಕಸಿ ಮಾಡಿದೆ ರೀ, ಇದು ಲಟ್ಕನ್ ಮಾಡ್ಕೊಂಡೆ, ಜಾಯಿಂಟ್ ಮಾಡ್ಕೊಂಡೆ, ಫಿಟ್ಟಿಂಗ್ ಮಾಡ್ತಾ ಇದ್ದೆ ರೀ. ಫಿಟ್ಟಿಂಗ್ ಮಾಡೋದು ಒಂದೇ ಹೊಲಿಗೆ ಹಾಕಿದೆ ರೀ. ಮತ್ತು 4 ಹೊಲಿಗೆ ಹಾಕಿದೆ ರೀ. ಸೈಡ್ 4 ಹೊಲಿಗೆ ಹಾಕಿದೆ ರೀ. ಮತ್ತು ಅವು ಹಾಕೊಂಬಿಟ್ಟ. ಪಾಪ ಎಷ್ಟೊತ್ತನ ಮಾತಾಡ್ರಿ. ಅವ್ರ ಮಗ ಮಾತಾಡ್ರಿ, ಶ್ರಾವಣ್ ಕುಮಾರ. ಎಷ್ಟು ಚಂದ ಮಾತಾಡಿದ್ರಿ ಅವರು. ಊಟ ಅವ್ರದ್ದು ಕೂಡ ನನ್ನ ಜೊತೆ ಮಾತಾಡ್ಕೊತ ಅಡುಗೆ ಆಯ್ತ್ರಿ. ನಮ್ದು ಊಟ ಮಾಡಿದೀವಿ. ಈಗ ನಿಮ್ಮ ಜೊತೆ ಮಾತಾಡ್ಕೊಂಡ ಈಗ ಇದೇ ಥರ ಖುಷಿಯಾಗಿರಿ. ನಿನ್ನೆ ವಿಡಿಯೋ ನಮ್ಗಂತೂ ತುಂಬಾ ಖುಷಿ ಆದಂಗೆ ಆಗೈತ್ರಿ. ಈ ಥರ ಬಂದೈತೆ ನೋಡಿ ಸ್ನೇಹಿತರೆ ವರ್ಕ್. ಹುಕ್ ಸಟ್ ಹಚ್ಚಿದ್ರೆ ಚಂದ ಕಾಣ್ತಿದ್ರೆ ಈ ಥರ ವರ್ಕ್ ಆಗೈತ್ರಿ. ಸ್ಟಿಚಿಂಗ್ ನೋಡ್ರಿ ಯಾವ ಥರ ಮಾಡಿನೋ. 10.5 ಇಂಚ್ ಅದಾವ ಸ್ನೇಹಿತರೆ ಇವು ತೋಳ ನೋಡಿ. ಫ್ರಂಟಲ್ಲಿ ಕೂಡ ವರ್ಕ್ ಮಾಡಿದ್ವಿ. ಮಸೀನ ತಗೊಳ್ಳೋ ಐಡಿಯಾನ ಅವರು ಇಷ್ಟೊತ್ತನ ಡಿಸ್ಕಸ್ ಮಾಡಿದೀವ್ರಿ ಸ್ನೇಹಿತರೆ. ಸಾವಿತ್ರಿ ಸಿಸ್ಟರ್ ಮಸೀನ್ ತೊಗೋಬೇಕತ್ತಾರಿ, ಎಂಬ್ರಾಯ್ಡ್ ಮಸೀನ ತಗೋರಿ ಸಿಸ್ಟರ. ಚಲೋ ಆಗ್ತೈತ್ರಿ. 100ಕ್ಕೆ 100 ನಿಮ್ಗೆ ಚೆನ್ನಾಗಿ ಸಕ್ಸಸ್ ಆಗ್ತೈತ್ರಿ. ಆ ಬಿಸ್ನೆಸ್ ಅಂತೂ ಚೆನ್ನಾಗಿ ಆಗ್ತೈತ್ರಿ. ನೋಡ್ರಿ ಇಷ್ಟ ವರ್ಕ್ ಹಾಕಿ ಕೊಡಕ್ಕೆ 1200 ರೂಪಾಯಿ ತೊಗೊಂಡಾರ ಸ್ನೇಹಿತರೆ. ಇಷ್ಟು ವರ್ಕ್ ಹಾಕಿ ಕೊಡಕ್ಕೆ 1200 ರೂಪಾಯಿ. ಸ್ಟಿಚಿಂಗ್ ಮಾಡಕ್ಕೆ ಅವರೇ ಸ್ಟಿಚಿಂಗ್ ಮಾಡಿ ಕೊಡ್ತೀವಂದ್ರೆ 350 ರೂಪಾಯಿ 300 ರೂಪಾಯಿ ಹೇಳಿದ್ರಿ. ನನ್ನ ಕಸ್ಟಮರ್ ನಾನು ಯಾಕೆ ಸುಮ್ಮನೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ನಾನೇ ಹೊಲ್ದು ಕೊಟ್ರೆ ಆತ ಕಡಿಮೆ ಮಾಡೈತೇಳಿ ಹೊಲ್ದಿ ನೋಡ್ರಿ. ಚಂದಾಗೈತಿಲ್ರಿ ಹಂಗ್ರಿ ಮಾತಾಡತ್ತಾರಿ. ನಾನು ಮಾತು ಕೇಳಿ ನಗಾಕತ್ತಾರಿ ಅವರು. ಚಂದಾಗೈತ್ರಿ ಬ್ಲೌಸ. ನಮ್ಗಂತೂ ಇಲ್ಲ ರೀ ಸ್ನೇಹಿತರೆ ಈ ಥರ ಯಾವಾಗ ಹೊಲದ ಹಾಕೊಂಡ್ರೆ ನಾವು ಕಾಸ್ಟ್ಲಿ ಭಾಳ ಆಗ್ತೈತ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ದವರು ಆಗಂಗಿಲ್ಲ ಸ್ನೇಹಿತರೆ. ನಾವು ಬೇರೆದವ್ರಿಗೇನ ಸ್ಟಿಚ್ ಮಾಡಿಕೊಡ್ತೀವಿ ಹೊರತು ನಮಗಂತೂ ಈ ಅದೃಷ್ಟ ಇರಂಗಿಲ್ಲ ಅನ್ಕೋತೀನಿ. ನೋಡೋಣ್ರಿ, ನಮಗೂ ಒಂದು ಕಾಲ ಅಂತ ಬರ್ತೈತಲ್ಲ ಸ್ನೇಹಿತರೆ. ಆವಾಗ ನಾವು ಬೇರೆದವ್ರ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಕೊಡ್ತೀವಿ ಅಂದ್ರೆ ನಮಗೂ ಒಂದು ಕಾಲ ಬರ್ತೈತ್ರಿ. ಸ್ಟಿಚ್ ಮಾಡ್ಕೊಳಕ್ಕೆ ನಮಗೇನಿಲ್ಲ, ಆ ಥರ ಬಟ್ಟೆ ತೊಗೊಂಡು ವರ್ಕ್ ಮಾಡಿಸ್ಬೇಕಲ್ಲ ಸ್ನೇಹಿತರೆ. ಅದು ಒಂದು ನೋಡ್ರಿ ಅಷ್ಟೇ. ಮತ್ತೊಂದು ಸ್ಟಿಚ್ ಅಂತೂ ನಾವು ನಮ್ಗೆ ಬೇಕಾದಂಗೆ ನಮ್ಗೆ ಹಾಕೊಳಕ್ಕೆ ಹೊಲ್ಕೋಬೋದ್ರಿ. ಆದರೆ ಬಟ್ಟೆ ಇರ್ಬೇಕ್ರಿ. ವರ್ಕ್ ಮಾಡ್ಸಕ್ಕೆ ಜಾಸ್ತಿ ಅಮೌಂಟ್ ಆಗ್ತೈತಿ. ಏನಾದರೂ ಮುಂದೆ ನಾವು ಒಂದು ಮಷೀನ್ ತೊಗೊಂಡು ವರ್ಕ್ ಮಾಡ್ತಿದ್ದೀವಿ ಅಂದ್ರೆ ಬಟ್ಟೆ ಅಷ್ಟು ತೊಗೊಂಡು ಬಂದು ವರ್ಕ್ದಾದ್ರೆ ಮಾತ್ರ ಉಳಿತೈತಿ. ಸ್ಟಿಚಿಂಗ್ದಂತೂ ನಮ್ದಂತೂ ಇರ್ತೈತೆ. ಅವಾಗ ನೋಡೋಣ್ರಿ ಮುಂದೆ. ಆಯ್ತು ರೀ, ಆಸೆ ಯಾವಾಗ ಈಡೇರ್ತೈತೆ ಗೊತ್ತಿಲ್ಲ ಸ್ನೇಹಿತರೆ.
ಹುಟ್ಟೈತೆ ಅಂದ್ರೆ ಇದಕ್ಕೆ ಆಸೆ ಅಂತೂ ಸಿಕ್ಕಾಪಟ್ಟೆ ಇರ್ತೈತ್ರಿ. ಆಸೆ ನಿರಾಶೆ ಆಗ್ಬಾರ್ದು ಅನ್ಕೋತೀನಿ. ಯಾಕಂದ್ರೆ ಆಸೆ ಪಟ್ಟಿರೋದು ಯಾವುದು ನನಗೆ ಜಾಸ್ತಿ ನಾನು ಯಾವುದನ್ನು ಜಾಸ್ತಿ ಆಸೆ ಪಡಂಗಿಲ್ಲ. ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಆಸೆ ಪಟ್ಟಿರ್ತೀವಿ ಹೊರತು ಜಾಸ್ತಿ ಆಸೆ ಪಟ್ಟಿರಂಗಿಲ್ಲ. ನೋಡೋಣ್ರಿ, ದೊಡ್ಡದಾಗಿ ತೊಗೊಳ್ದು ಆಲಿಕ್ಕದು ಸಣ್ಣದಾಗಿ ಇವತ್ತಲ್ದ ನಾಳೆ ನನಗೂ ಒಂದು ಆಸೆ ಐತಿ ಸ್ನೇಹಿತರೆ, ತಗೋಬೇಕು, ವರ್ಕ್ ಮಾಡಿಸ್ಬೇಕು. ಇಷ್ಟೆಲ್ಲ ಅರ್ನಿಂಗ್ ಮಾಡ್ತಾರಲ್ಲ ಎಲ್ಲರೂ, ನಾನು ಒಂದು ಸ್ವಲ್ಪ ಮಾಡಬೇಕಲ್ಲ. ಮತ್ತು ನನ್ನ ಕಸ್ಟಮರ್ನ ಬೇರೆ ಕಡೆ ಹೋಗಿ ವರ್ಕ್ ಮಾಡ್ಸೋಕೆ ಕೊಡೋದೇನೈತಿ, ಅದು ಒಂದು ಸ್ವಲ್ಪ ನನಗೆ ಉಳಿತಾಯ ಆಗ್ತೈತಿ, ವರ್ಕಿಂದು ಉಳಿತಾಯ ಆಗ್ತೈತಿ, ಮತ್ತು ಸ್ಟಿಚಿಂಗ್ದು ಉಳಿತಾಯ ಆಗ್ತೈತಿ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿನ್ರಿ. ನೋಡೋಣ್ರಿ ಏನಾಗ್ತೈತಿ. ರವಿವಾರ ದಿನ ಬರ್ತೀನಿ ಅಂದಾರಿ ಸಾವಿತ್ರಿ ಸಿಸ್ಟರು. ಬರ್ರಿ ಸಿಸ್ಟರ್ ಅಂತ ಹೇಳಿ ನಾನು ನನ್ನ ಮಗಂದ ಪೇರೆಂಟ್ಸ್ ಮೀಟಿಂಗ್ ಐತ್ರಿ ಅವತ್ತ. ಬರ್ರಿ ಸಿಸ್ಟರ ತೋರಿಸ್ತೀನಿ ರೀ. ನಾನು ನಿಮಗೆ ನೀವು ಐಡಿಯಾ ಹೇಳಾಕತ್ತೀರಿ ಅಂತ ಹೇಳಿ ನಾನು ಹ್ಞೂ ಅನ್ನತ್ತೀನಿ ಸಿಸ್ಟರ್ ಅಂತ. ಅವರು ಅಂದರೆ ನಾನಂದೆ 100ಕ್ಕೆ 100 ಸತ್ಯ ಸಿಸ್ಟರ್. ಈ ಬಿಸ್ನೆಸ್ ಅಂತೂ ನಿಮ್ಗೆ ಸಕ್ಸಸ್ ಆಗೇ ಆಗ್ತೈತಿ. ಯಾಕಂದ್ರೆ ಬಟ್ಟೆ ಸೇಲ್ ಮಾಡ್ತಾರೆ ಅವರು, ಬಟ್ಟೆ ಸೇಲ್ ಮಾಡ್ತಾರೆ, ಸೀರೆಗಳು ತೊಗೊಳಕ್ಕೆ ಬರ್ತಾರೆ, ಸೀರೆಗೆ ಸೆರಗಕ್ಕೂ ವರ್ಕ್ ಮಾಡಕ್ಕೆ ಬರ್ತೈತಿ ಸ್ನೇಹಿತರೆ. ಈಗ ಬೇಬಿ ಕುಚ್ಚು ಕಟ್ತಾರಲ್ಲ ಆ ಥರ ಸೆರಗು ಕೂಡ ಅದ್ರೊಳಗಡೆನೆ ವರ್ಕ್ ಮಾಡಕ್ಕೆ ಬರ್ತೈತಿ. ಮತ್ತು ಬ್ಲೌಸ್ ಪೀಸಿಗೆ ಯಾವುದಾದ್ರೂ ಹಿಂಗೆ ಮದ್ವೆ ಗ್ರ್ಯಾಂಡ್ ಮದ್ವೆ ಬ್ಲೌಸ್ಗೂ ಸೀರೆಗಳು ಇರ್ತಾವ, ದಡಿ ಸೀರೆ ಇರ್ತಾವ. 300 ರೂಪಾಯಿ ಹಿಡ್ಕೊಂಡ ಸ್ಟಾರ್ಟ್ ಅದಾವ್ರಿ ಈ ವರ್ಕ್ಗಳು. ನಮ್ಗೆ 300 ರೂಪಾಯಿ ಒಂದು ವರ್ಕ್ ಸಿಂಪಲ್ ವರ್ಕ್ ಹಾಕಿಕೊಟ್ರು 300 ರೂಪಾಯಿ ಆಗ್ತೈತಿ. ಸ್ಟಿಚಿಂಗ್ ಒಂದು ಎರಡು ನಾವು ಹೊರಗಡೆ ಕೊಟ್ಟಿವಿ ಅಂದ್ರೆ ಜಾಸ್ತಿ ಇದ್ದಾಗ ನಮ್ಗೊಂದು 200-200 ರೂಪಾಯಿ ಆದ್ರೆ ಒಂದು 500-100 ರೂಪಾಯಿ ಎಕ್ಸ್ಟ್ರಾ ಆಗ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ಹೇಳಿದೆ ರೀ ಅವ್ರಿಗೆ, ಸಿಸ್ಟರ್ ನೀವು ಹಾಕ್ರಿ, ನಿಮ್ಗೆ 100ಕ್ಕೆ 100 ಸತ್ಯ ಅದು ನಮ್ಮ ಬಿಸ್ನೆಸ್ ಸಕ್ಸಸ್ ಆಗೇ ಆಗ್ತೀರಿ. ಯಾಕಂದ್ರೆ ಅವ್ರ ಊರಲ್ಲಿ ಯಾವ ಮಷೀನ್ ಇಲ್ಲ ಆತ್ರಿ. ಯಾರು ತಗೊಳೋಕ್ಕಿಂತ ಮೊದಲ ನೀವು ತೊಗೊಂಡ್ರಂದ್ರೆ ಸಿಸ್ಟರ ನಿಮ್ಗೆ ಚೆನ್ನಾಗಿ ನಡೀತೈತ್ರಿ ಬಿಸ್ನೆಸ್. ಯಾಕಂದ್ರೆ ಮುದ್ದೆ ಬೇಡ ಸಮೀಪ ಐತ್ರಿ ಅವ್ರಿಗೆ, ಸಿಟಿ ಸಮೀಪ ಇದೆ. ಮತ್ತು ಅವ್ರು ಹೆಂಗಾದ್ರೂ ಕೊರಿಯರ್ ಮಾಡಕ್ಕೆ ಹೋಗ್ತಾರೆ. ಆ ಕೊರಿಯರ್ ಆರ್ಡ್ರ್ ಕೂಡ ನಿಮಗೆ ಬರ್ಬೋದು ಸಿಸ್ಟರ. ಮತ್ತು ಕೊರಿಯರ್ದಾಗ ಕೂಡ ಯಾರಾದರೂ ಬಟ್ಟೆ ಸ್ಟಿಚ್ ಮಾಡೋ ಟೇಲರ್ಗಳು ಕಳಿಸ್ಬೋದು. ಮತ್ತು ನಿಮ್ಮ ಕಡೆ ಸೀರೆ ತೊಗೋತಾರಲ್ಲ ಅವ್ರು ಕೂಡ ನೀವೇ ವರ್ಕ್ ಹಾಕಿಕೊಡ್ರಿ ಅಂತ ಹೇಳ್ಬೋದ್ರಿ. ನಡೀತೈತ್ರಿ. ನಮಗಂತೂ ಜಾಸ್ತಿ ನಡೆಯಂಗಿಲ್ಲ, ಯಾಕಂದ್ರೆ ನಾವು ಇರೋದು ಹಳ್ಳಿ ಒಳಗಡೆ ಸ್ನೇಹಿತರೆ ಹಳ್ಳಿ ಒಳಗಡೆನೇ ಅದೀವಿ ನಾವು. ನಮ್ಗೆ ಇದೇ ದೊಡ್ಡದ್ರಿ, ಸ್ಟಿಚಿಂಗ್ ಬರೋದನ್ನೇ ದೊಡ್ಡದು. ಈಗ ವರ್ಕ್ ಅಂತೂ ಬರ್ತಾವೋ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ನಾನು ಬಿಡ್ತಾ ಇಲ್ಲ ಸ್ನೇಹಿತರೆ. ವರ್ಕ್ ಯಾರಾದರೂ ಹಾಕ್ತೀರೇನ್ರಿ ಅಂದ್ರೆ ಹ್ಞೂ ರೀ ಅಂತ ಹೇಳ್ತೀನಿ ರೀ. ನಾನು ಹಾಕ್ತೀನಿ ರೀ ಅಂತ ಹೇಳ್ತೀನಿ. ಯಾಕಂದ್ರೆ ಸ್ಟಿಚಿಂಗ್ ಆದರೂ ನನಗೆ ಕೊಡ್ತಾರಲ್ಲ, ನಾನು ಮಾಡ್ತೀನಿ ಅಂಥೇಳಿ ಅವರಿಗೆ ಸುಳ್ಳು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಸುಳ್ಳು ಹೇಳಿ ಬೇರೆ ಕಡೆ ನಾನು ವರ್ಕ್ ಹಾಕಿಸಿ ನಾನೇ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಅವ್ರ ಅಮೌಂಟ್ ಎಷ್ಟು ಹೇಳ್ತಾರಲ್ಲ ಆ ಅಮೌಂಟ್ ಅವ್ರಿಗೆ ಹೇಳ್ತೀನಿ. ಅದು ಒಂದು ಬಿಸ್ನೆಸ್ ಅನ್ಬೋದು ನೀವು. ಆ ಥರ ಮಾಡಾಕತ್ತೀನಿ ರೀ. ಯಾವಾಗ ಎಷ್ಟು ಸಕ್ಸಸ್ ಆಗ್ತೈತೆ ಗೊತ್ತಿಲ್ಲ. ಈಗ ಮಾತ್ರ ಸ್ವಲ್ಪ ಅದ್ರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದ್ದೀನಿ. ಮುಂದೆ ಕೂಡ ಇದೇ ಸಕ್ಸಸ್ ಇರಲಿ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ. ಬರೀ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಡೇ ಹೀಗಾಗಿತ್ತು ಸ್ನೇಹಿತರೆ. ಇವತ್ತಿನ ಅರ್ನಿಂಗ್ ಬಂದ್ಬಿಟ್ಟು 430 ರೂಪಾಯಿ ಆಯಿತು. ಖುಷಿ ಆಗ್ತೈತ್ರಿ. ಮತ್ತೆ ಸಿಗೋಣ ಸ್ನೇಹಿತರೆ ನಾಳೆ ವಿಡಿಯೋದಾಗ.